ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ರವಿ ಕಟ್ಪಾಡಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತ ಹೇಳಿದರೆ ಎಲ್ಲರ ಮನಸ್ಸಲ್ಲೂ ಕೂಡ ರವಿ ಕಟ್ಪಾಡಿ ಅವರ ವೇಷ ಯಾವುದು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಸತತ 10 ವರ್ಷಗಳಿಂದ ನಾನು ವೇಷ ಹಾಕಿ ದೊಡ್ಡ ಮೊತ್ತವನ್ನೇ ಕಲೆಕ್ಟ್ ಮಾಡುವ ಹಾಗೆ ಮಾಡಿಕೊಟ್ಟವರು ಪ್ರಪ್ರಥಮವಾಗಿ ಪತ್ರಿಕಾ ಮಾಧ್ಯಮದವರು. ಯಾಕಂತ ಹೇಳಿದ್ರೆ ಅವರ ಸಪೋರ್ಟ್ ಹೇಗಿತ್ತು ಅಂತ ಹೇಳಿದ್ರೆ ಯಾರಿಗೂ ಕೊಡದಷ್ಟು ಸಪೋರ್ಟ್ ಆ ಪತ್ರಿಕಾ ಮಾಧ್ಯಮ ನಾನು ಕೊಟ್ಟಿದೆ. ಅವರ ಸಪೋರ್ಟ್ ಹೇಗಿತ್ತು ಅಂತ ಹೇಳಿದ್ರೆ 10 ವರ್ಷದಲ್ಲಿ ಅಂದರೆ ಕೇವಲ 20 ದಿನದಲ್ಲಿ 1,70,00,000 ತನಕ 182 ಮಕ್ಕಳಿಗೆ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗೂ ಊರು ಮತ್ತು ಪರ ಊರು, ದೇಶ ಮತ್ತು ವಿದೇಶಗಳಿಂದ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ಇದೇ ಬರುವ ಸೆಪ್ಟೆಂಬರ್ 14 ಮತ್ತು 15 ಶನಿವಾರ, ಆದಿತ್ಯವಾರ ಮತ್ತು ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾನು ವೇಷ ಹಾಕ್ತಾ ಇಲ್ಲ. ಯಾಕಂತ ಹೇಳಿದರೆ ದಯವಿಟ್ಟು ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಪ್ರಥಮವಾಗಿ ನಾನು ಮಕ್ಕಳ ಹತ್ರ ಕ್ಷಮೆ ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳು ಸ್ಕೂಲು ಮತ್ತು ಮನೆ ಎಲ್ಲ ಜಾಗದಲ್ಲೂ ಕೂಡ ಅವರು ಕಾಯ್ತಾ ಇರ್ತಾರೆ ನಮ್ಮ ವೇಷ ಯಾವಾಗ ಬರುತ್ತಂತ. ಹಾಗಾಗಿ ಮಕ್ಕಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಹಾಗೂ ಎಲ್ಲ ಹಿರಿಯರಲ್ಲೂ ಕೂಡ, ಎಲ್ಲ ನಾಗರಿಕರಲ್ಲಿ ಕೂಡ ನಾನು ಈ ಸಲ ವೇಷ ಆಗುವುದಿಲ್ಲ. ಹಾಗಾಗಿ ಎಲ್ಲರೂ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ನನಗೆ ಈ ವರ್ಷ ಡಾಕ್ಟರ್ ನೀವು ವೇಷ ಹಾಕಬಾರ್ದು, ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಬಾರಿ 1 ವರ್ಷ ವೇಷ ಹಾಕ್ತಾ ಇಲ್ಲ. ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಈ ಬಾರಿ ನಮ್ಮ ರವಿ ಫ್ರೆಂಡ್ಸ್ ಕಟ್ಪಾಡಿ ತಂಡದವರು ಯಾರೇ ಆಗಲಿ ನಾವು ವೇಷ ಹಾಕ್ತಾ ಬರೋದಿಲ್ಲ, ಫಂಡ್ ಕಲೆಕ್ಷನ್ ಕೂಡ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಯಾರಾದ್ರೂ ಬಂದಿದ್ದು ರವಿ ಕಟ್ಪಾಡಿ ಅವರ ವೇಷ ಹಾಕೊಂಡಿದ್ದು ರವಿ ಕಟ್ಪಾಡಿ ಅವರು ಅಂತ ಹೇಳಿದ್ರೆ ದಯವಿಟ್ಟು ನೀವು ಅವರನ್ನು ನೀವೇ ವಿಚಾರಿಸಿಕೊಳ್ಳಿ. ನಾವಂತೂ ಬರೋದಿಲ್ಲ. ಹಾಗಾಗಿ ಈ 1 ವರ್ಷ ನೀವು ನನಗೆ ಬ್ರೇಕ್ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.